ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಅನೇಕ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ನಾವು ಕಂಡಿದ್ದೇವೆ. ಚಪಾಕ್ ಮೈದಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಈ ಒಂದು ರೋಚಕ ಹಣಾಹಣಿಯಲ್ಲಿ ನಮ್ಮ ಬೆಂಗಳೂರು ತಂಡ ಗೆದ್ದು ಬೀಗಿದೆ. ಅದನ್ನು ಕೂಡ ಇತಿಹಾಸವನ್ನ ನಿರ್ಮಿಸಿದೆ ಆ ಒಂದು ಪಂದ್ಯವನ್ನ ಗೆಲ್ಲುವುದರ ಮೂಲಕ. ವೀಕ್ಷಕರೇ, ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ, ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಬಗ್ಗು ಬಡಿದಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿರುವಂತದ್ದು. ಇದೆಲ್ಲದರ ಬೆಳವಣಿಗೆಯ ನಡುವೆಯೇ ಇನ್ನೊಂದಿಷ್ಟು ಈ ಪಂದ್ಯದ ನಡುವೆ ನಡೆದಿರುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದೆ ಮತ್ತು RCBಗೆ ಗೆಲುವಿಗೆ ಕಾರಣವಾಗಿರುವಂತಹ ಆ ಕೀ ಪಾಯಿಂಟ್ಸ್ ಆದ್ರೂ ಏನು, ಅವೆಲ್ಲವನ್ನ ಹೇಳೋಣ ಈ ಒಂದು ವಿಡಿಯೋದಲ್ಲಿ. ವೀಕ್ಷಕರೇ, ನಿನ್ನೆಯ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತು. ಅದರಂತೆಯೇ RCBಯನ್ನ ಬ್ಯಾಟಿಂಗ್ಗೆ ಕಣಕ್ಕಿಳಿಸಿತು. ಹಾಗಾಗಿ RCB ಬ್ಯಾಟಿಂಗ್ ಕೂಡ ಆರಂಭದಲ್ಲಿ ಅಬ್ಬರದ ಬ್ಯಾಟಿಂಗ್ ಅನ್ನ ಆರಂಭಿಸಿದ್ರು. ಯಾಕಂತಂದ್ರೆ ಈ ಪಿಚ್ ಚಪಾಕ್ ಮೈದಾನ ನಾವು ಮೊದಲೇ ಹೇಳಿದ್ವಿ, ತುಂಬಾ ಸ್ಲೋ ಅನ್ ಆಗಿರುತ್ತೆ, ಸ್ಪಿನ್ನರ್ ಗಳ ಸ್ನೇಹಿ ಪಿಚ್ ಆಗಿರುತ್ತೆ. ಹಾಗಾಗಿ ಹೆಚ್ಚಿನ ಒಂದು ರನ್ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ತದನಂತರದಲ್ಲಿ ನೀವು ನೋಡ್ತಾ ಇರಬಹುದು, ಪವರ್ ಪ್ಲೇ ನಂತರ ತುಂಬಾ ಸ್ಲೋ ಆಗ್ತಾ ಹೋತು ಪಿಚ್. ಹಾಗಾಗಿ RCB ಕೂಡ ತನ್ನ ವಿಕೆಟ್ ಗಳನ್ನ ಕಳೆದುಕೊಂಡು ನಂತರ ಟೀಮ್ ಡೇವಿಡ್ ಅವರು ಲಾಸ್ಟ್ ಅಬ್ಬರದವನ್ನ ಬ್ಯಾಟಿಂಗ್ ಮಾಡಿ 197 ರನ್ಗಳ ಒಂದು ಗುರಿಗೆ ತಂದಿಡ್ತಾರೆ. ನಾವೊಂದು ಅನ್ಕೊಂಡಿರೋ ಪ್ರಕಾರ 170 ಅಥವಾ 80 ಸ್ಕೋರ್ ಆದ್ರೆ ಈ ಒಂದು ಚೇಸ್ ಮಾಡ್ಲಿಕ್ಕೆ ಕಷ್ಟ ಎಂದು ನಿರೀಕ್ಷಿದ್ವಿ. ಆದ್ರೆ RCB ನಿರೀಕ್ಷೆಗಿಂತ ಹೆಚ್ಚಿನ ಒಂದು ರನ್ ಅನ್ನ ಕಲೆ ಹಾಕ್ತು. ತದನಂತರ 197 ರನ್ಗಳ ಗುರಿ ಬೆನ್ನಟ್ಟಿರುವಂತಹ CSK ತಂಡ ಆರಂಭದಲ್ಲಿ ಒಂದು ಬಿಗ್ ಶಾಕ್ಗೆ ಒಳಗಾಯಿತು. ಯಾಕಂತಂದ್ರೆ RCB ಬೌಲಿಂಗ್ ಲೈನಪ್ ಆ ರೀತಿಯಾಗಿರುವಂತಹ ಬಲಾಢ್ಯ ಬಲಿಷ್ಠದಿಂದ ಕೂಡಿತ್ತು. ಜೋಶ್ ಹೆಜಲ್ವುಡ್ CSK ಬ್ಯಾಟ್ಸ್ಮನ್ಗಳ ಜೋಶನ್ನೇ ಕಳೆದ್ಬಿಟ್ರು. ಋತುರಾಜ್ ಗಾಯಕ್ವಾಡ್, ರಾಹುಲ್ ತ್ರಿಪಾಠಿ ಅವರ ವಿಕೆಟ್ ಅನ್ನೇ ತೆಗೆದುಕೊಳ್ಳುವ ಮುಖಾಂತರ CSKಯನ್ನ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿತು. ನಂತರ ಬಂದಿರತಕ್ಕಂತಹ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಪೆವಿಲಿಯನ್ ಪರೇಡ್ ಅನ್ನ ಹಚ್ಚಿದ್ರು. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ RCB ಒಂದು ಈ ಟರ್ನ್ ಆಗ್ಲಿಕ್ಕೆ, ಮ್ಯಾಚ್ ಟರ್ನ್ ಆಗ್ಲಿಕ್ಕೆ ಕಾರಣವಾಗಿರುವಂತದ್ದು ಆರಂಭದಲ್ಲಿ ಬಿದ್ದಿರುವಂತಹ ವಿಕೆಟ್ಸ್ಗಳು. ಆದರೆ ಮಿಡಲ್ ಆರ್ಡರ್ ನಲ್ಲಿ ರಚಿನ್ ರವೀಂದ್ರ ಮತ್ತು ಶಿವಮ್ ದುಬೆ ಅಲ್ಪ ಪ್ರಮಾಣದ ಬ್ಯಾಟಿಂಗ್ ಮಾಡಿ ಈ ಒಂದು ಚೇಸ್ ಮಾಡಬಹುದು ಎನ್ನುವಂತಹ ನಿರೀಕ್ಷೆಯನ್ನ ಹುಟ್ಟಿಸಿದ್ರು. ಆದ್ರೆ ಯಶ್ ದಯಾಳ್ ಬಂದು ಆ ಒಂದು ಕನಸನ್ನ ನುಚ್ಚು ನೂರು ಮಾಡಿದ್ರು. ಶಿವಮ್ ದುಬೆ ಮತ್ತು ರಚಿನ್ ರವೀಂದ್ರ ಅವರ ಬೋಲ್ಡ್ ಅನ್ನ ಮಾಡುವುದರ ಮೂಲಕ RCB ಗೆಲುವನ್ನ ಕನ್ಫರ್ಮ್ ಮಾಡಿದ್ರು. ಈ ಒಂದು ಕ್ಷಣ ಕೂಡ ಬಹಳಷ್ಟು ಇತಿಹಾಸಮಯವಾಗಿತ್ತು. ಇವರಿಬ್ರು ಔಟ್ ಆಗುವ ಮುಖಾಂತರ RCB ಗೆಲುವು ಪಕ್ಕ ಆಯಿತು. ಇದೊಂದು ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ. ಮತ್ತು ಆರಂಭದಲ್ಲಿ ಋತುರಾಜ್ ಗಾಯಕ್ವಾಡ್ ಅವರ ಭರ್ಜರಿ ಕ್ಯಾಚ್ ಅನ್ನು ಹಿಡಿದ್ರು ನಮ್ಮ ಕನ್ನಡಿಗ ಮನೋಜ್ ಬಾಂಡ್ಗೆಗೆ ಅವಕಾಶ ಸಿಗ್ತಾ ಇಲ್ಲ ಆಟ ಆಡ್ಲಿಕ್ಕೆ. ಆದ್ರೆ ಫೀಲ್ಡಿಂಗ್ ನಲ್ಲಿ ಒಳ್ಳೆ ಚಮತ್ಕಾರವನ್ನ ತೋರಿಸ್ತಾ ಇದ್ದಾರೆ ಮನೋಜ್ ಬಾಂಡ್ಗೆ. ಋತುರಾಜ್ ಗಾಯಕ್ವಾಡ್ ಅವರ ಅದ್ಭುತ ಕ್ಯಾಚ್ ಅನ್ನ ಹಿಡಿಯೋದ್ರ ಮೂಲಕ ನಮ್ಮ ಕನ್ನಡಿಗ RCB ತಂಡಕ್ಕೆ ಒಂದು ಒಳ್ಳೆಯ ಬಲವನ್ನ ತಂದು ಕೊಟ್ರು. ಹೀಗೆ ಕೊನೆ ಮೂಮೆಂಟ್ ಅಲ್ಲಿ ಧೋನಿ ಅವರು ಬಂದ್ರು, ಅಬ್ಬರಿಸಿದ್ರು. ರವೀಂದ್ರ ಜಡೇಜಾ ಅವರು ಬಂದ್ರು, ಬೌಂಡರಿ ಸಿಕ್ಸರ್ ಗಳನ್ನ ಸಿಡಿಸಿದ್ರು. ಆದ್ರೆ ಯಾವುದೇ ರೀತಿಯಾಗಿರುವಂತಹ ಉಪಯೋಗ CSK ಆಗ್ಲಿಲ್ಲ. ಆಗಾಗ್ಲೇ RCB ಗೆಲುವು ಪಕ್ಕ ಆಗಿತ್ತು. ನಮ್ಮ RCB ತಂಡ CSK ವಿರುದ್ಧ ಗೆದ್ದು ಬೀಗಿತು. ವೀಕ್ಷಕರೇ, ನಾವಿಲ್ಲಿ ಒಂದು ಗಮನಿಸಬೇಕು, ಚೆನ್ನೈನ ಬಗ್ಗು ಬಡಿದಿರುವಂತಹ RCB ತಂಡ 2008ರಲ್ಲಿ ರಾಹುಲ್ ದ್ರಾವಿಡ್ ಅವರ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಪಾಕ್ ಅಂಗಳದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಸೋಲಿಸಿತ್ತು. ಈಗ ಅಂದ್ರೆ 2025ರಲ್ಲಿ ಸೀಸನ್ 18ರಲ್ಲಿ ಅದೇ ಚಪಾಕ್ ಮೈದಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಬಗ್ಗು ಬಡಿದಿದೆ ರಜತ್ ಪಾಟಿದಾರ್ ನೇತೃತ್ವದ RCB ತಂಡ. ಇದು ಕೂಡ ಇಂಟ್ರೆಸ್ಟಿಂಗ್. 17 ವರ್ಷಗಳ ನಂತರ ಚೆನ್ನೈ ನೆಲಕ್ಕೆ ಹೋಗಿ ಬಗ್ಗು ಬಡಿದು ಬಂದಿದೆ RCB ತಂಡ. ಇದು ಕೂಡ ಫ್ಯಾನ್ಸ್ಗೆ ಫುಲ್ ಸಂತೋಷವನ್ನ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಅನೇಕ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಈ ಒಂದು ಪಂದ್ಯದಲ್ಲಾಗಿದೆ. ಮತ್ಯಾವ ಬೆಳವಣಿಗೆಗಳು ಆದು ಎನ್ನುವಂಥದ್ದನ್ನ ನಾನು ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.